ನೀವು ನಂತರ ಸ್ಕ್ಯಾಮ್ ಆಗಬಾರ್ದು ಅಂದ್ರೆ ಈ ವಿಡಿಯೋ ಫುಲ್ ನೋಡಿ. ಯಾಕೆಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳಕ್ ಹೋಗಿ ಆಲ್ಮೋಸ್ಟ್ 40,000 ಕಳ್ಕೊಂಡು ನಾನು ಈ ಪಾಠನ ಕಲ್ತಿದ್ದೀನಿ. ಬಸ್ಸು, ಕ್ಯಾಬು, ಮೆಟ್ರೋ ಅಂತ ಓಡಾಡಿ ಬೇಜಾರಾಗಿತ್ತು. ನಂದೇ ಒಂದ್ ಗಾಡಿ ಬೇಕು ಅಂತ ನಾನು OLX ಆಡ್ ನೋಡಿ ಸೆಕೆಂಡ್ ಹ್ಯಾಂಡ್ ಗಾಡಿನ ತಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಗಾಡಿ ಏನೋ ಬೊಂಬಾಟಾಗಿತ್ತು, ಓಡ್ಸಕ್ಕೂ ಸಕ್ಕತ್ತಾಗಿತ್ತು. ಬರೀ 20,000 ಕಿಲೋಮೀಟರ್ ಓಡಾಡಿತ್ತು ಅಂತ ನಾನು ಡೀಲ್ ನ ಕ್ಲೋಸ್ ಮಾಡೇ ಬಿಟ್ಟೆ. ಹೊಸದಾಗಾರ ಕಲ್ತಿರೋ ಹಕ್ಕಿ ತರ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಗಾಡಿ ತಗೊಂಡ್ ಸಿಟಿ ಎಲ್ಲ ಓಡಾಡ್ಬಿಟ್ಟು ಸುಮಾರು ಒಂದ್ 20 ಕಿಲೋಮೀಟರ್ ಓಡಿಸಿದ್ಮೇಲೆ ಗಾಡಿ ಹಾಕೋ ಒಂದ್ ಸ್ವಲ್ಪ ವಿಚಿತ್ರವಾಗಿ ಆಡೋದಕ್ಕೆ ಸ್ಟಾರ್ಟ್ ಆಯ್ತು. ಮಾರನೇ ದಿನ ಗ್ಯಾರೇಜ್ ಎತ್ಕೊಂಡು ಹೋಗಿ ತೋರ್ಸದ್ಮೇಲೆ ಗೊತ್ತಾಯ್ತು ಗಾಡಿ ಫುಲ್ ಬೋರ್ಗ್ ಬಂದಿದೆ, 20,000 ರೂಪಾಯಿ ಖರ್ಚಿದೆ ಅಂತ. ಸೆಲ್ಲರ್ ಗಾಡಿ ರಿಟರ್ನ್ ಮಾಡೋಣ ನಾನು ಕಾಲ್ ಮಾಡಿದ್ರೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ದ. ಒಂದ್ ಕಡೆ ಮೋಸ ಹೋದ್ನಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ದುಡ್ಡು ಕಳ್ಕೊಂತೀನಲ್ಲ ಅಂತ ಭಯ. ಪೊಲೀಸ್ ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು ಸೆಲ್ಲರ್ಗೆ ಮೀಟ್ ಮಾಡೋ ಅಂತ ಒಂದು ಮೆಸೇಜ್ ಹಾಕ್ದೆ. आपसे मेरे लिए लॉस हुआ है, मुझे कितना मेंटल स्ट्रेस हुआ है पता है आपको? ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಮೊದ್ಲೇ ನಾನು ಬಂದಿರೋ ಏರಿಯಾ ಸರಿ ಇಲ್ಲ, ಚಾರ್ಮಿನಾರ್ ಹತ್ರ ಬಂದಿದ್ದೀನಿ. ಕ್ಯಾಶ್ ಏನೋ ವಾಪಸ್ ಕೊಟ್ಟಿದ್ದಾರೆ, ಗಾಡಿ ವಾಪಸ್ ಕೊಡಕ್ ಹೋಗ್ತಾ ಇದೀನಿ. ಇನ್ ಕೇಸ್ ನಾನು ಅಲ್ಲಿ ಹೋದಾಗ ಅವ್ರು ಯಾರಾದ್ರೂ ಬಂದು ಆಂಬುಷ್ ಮಾಡಿದ್ರೆ ಅಥವಾ ನನ್ನ ಲಾಕ್ ಮಾಡ್ಕೊಂಡ್ರೆ ನನ್ನ ಸೇಫ್ಟಿ ಕನ್ಸರ್ನ್ ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದೀನಿ. ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕು ಅಂತಿದ್ರೆ ಯಾರಾದ್ರೂ ಎಕ್ಸ್ಪರ್ಟ್ ನ ಅಥವಾ ಮೆಕ್ಯಾನಿಕ್ ನ ನಿಮ್ ಜೊತೆನಲ್ಲಿ ಕರ್ಕೊಂಡೋಗಿ ನೀವೊಬ್ರೇ ಹೋಗಿ ಗಾಡಿ ತಗೊಂಡ್ರೆ ಅನ್ನೆಸೆಸರಿ ಆಗಿ ಈ ತರ ಸಿಚುವೇಶನ್ ಎಲ್ಲ ಫೇಸ್ ಮಾಡ್ಬೇಕಾಗುತ್ತೆ. ನನಗಾಗಿ ಟೋಟಲ್ ಲಾಸ್ 3,000. ರಿಕವರ್ ಮಾಡ್ಕೊಳೋ ಕಾಪ್ಸ್ ಹತ್ರ ಹೋಗಿದ್ರೆ ಆಗ್ತಾ ಇತ್ತು 5,000. ಹೋಗ್ಲಿ ಪಾಠ ಕಲ್ತಿದ್ದೀನಿ ಅಂತ ಅನ್ಕೊಂಡು ಸುಮ್ನಾಗಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.